ನಮಸ್ತೆ ಸರ್. ಕಾಂತಾರ ಒಂದು ತುಂಬ ದೊಡ್ಡ ನಿರೀಕ್ಷೆ ಅಂತ ಇರುವಂಥ ಸಿನಿಮಾ. ಸೊ ಅಕ್ಟೋಬರ್ 2ನೇ ತಾರೀಕು ರಿಲೀಸು. ಬಟ್ ಈಗಾಗಲೇ ಬುಕಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ದೊಡ್ಡ ಬೇಡಿಕೆ ಇದೆ. ಸೊ ವೀರೇಶಲ್ಲಿ ಹೇಗಿದೆ ಅಂತ? ನಮ್ಮದು ಈಗ 12ವರೆಗೆ ಹೇಳಿದರು ಅವರು ಸರ್, ಒಂಬಳೆ ಫಿಲ್ಮ್ಸ್ ಇವರು 12ವರೆಗೆ ಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಈಗ 3,500-4,000 ಟಿಕೆಟ್ ಆಲ್ರೆಡಿ ಶೋಲ್ಡ್ ಔಟ್ ಆಗಿದೆ. ಬಿಟ್ಟು 1 ಅವರಲ್ಲೇ ಅಷ್ಟು ಶೋಲ್ಡ್ ಔಟ್ ಆಗಿದೆ. ಇವಾಗ ಫಾಸ್ಟ್ ಫಿಲ್ಲಿಂಗ್ ಆಗ್ತಾನೇ ಇದೆ. ಅಂದರೆ ಜನ ಈಗ ನೋಡ್ತಾ ಇರ್ತಾರಲ್ಲ ಅದನ್ನು ಕಂಟಿನ್ಯೂ, ಹಂಗಾಗಿ ಫುಲ್ ಆಗ್ತಾ ಇದೆ. ಕನ್ನಡ ಸಿನಿಮಾ ನಮ್ಗೆ ಇದೇ ಥರ ಬರಬೇಕು ಅಂತ ತುಂಬ ಆಸೆ, ನಿರೀಕ್ಷೆಗಳು. ಅಲ್ಲಿ ಜನಗಳಿಗೆ ಗೊತ್ತು ಕಾಂತಾರ 2, ಕಾಂತಾರ 1 ಹೇಗಿದೆ, 2 ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇದೆ. ಹಂಗಾಗಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಮಾತ್ರ ಕನ್ನಡ ಸಿನಿಮಾ ಅಲ್ವಾ, ತುಂಬ ಖುಷಿ ಆಗ್ತಾ ಇದೆ. ಮೊದಲ ದಿನದ ಬುಕ್ಕಿಂಗ್ ಹೇಗಿದೆ ಅಂತ, ಎಷ್ಟು ಗಂಟೆಗೆ ಶೋಗಳು ಸ್ಟಾರ್ಟ್ ಆಗುತ್ತೆ ಅವತ್ತಿಗೆ ಅಂತ? ಅಂದರೆ ಈಗ ಅದು 2ನೇ ತಾರೀಕು 6ವರೆಗೆ ನಮ್ಮ ಸ್ಟಾರ್ಟು. ಮೊದಲನೇ ದಿವಸ 12 ಶೋ ಇದೆ. ಸ್ಕ್ರೀನ್ 1ಅಲ್ಲಿ 6 ಶೋ, ಸ್ಕ್ರೀನ್ 2ರಲ್ಲಿ 6 ಶೋ, ಟೋಟಲ್ 12 ಶೋ ಇದೆ. 12 ಶೋನಲ್ಲೂ ಈಗ ಅದೇ 3,500-4,000 ಟಿಕೆಟ್ ಇನ್ನೇನು ಹತ್ತತ್ರ ಬುಕ್ ಆಗ್ತಾ ಇದೆ. ನನ್ನ ಅನಿಸಿಕೆ ಸಂಜೆ 6 ಗಂಟೆ ಅಷ್ಟರಲ್ಲಿ ಮೊದಲನೇ ದಿನದ ಎಲ್ಲ ಟಿಕೆಟ್ಗಳು ಶೋಲ್ಡ್ ಆಗುತ್ತೆ ಆನ್ಲೈನಲ್ಲೇ. ಕೆಲವರು ಇಲ್ಲೂ ಬರ್ತಾ ಇದ್ದಾರೆ, ಫ್ಯಾಮಿಲಿ ಈಗ ಆಲ್ರೆಡಿ ನೋಡ್ತಾ ಇರ್ತಾರೆ ಬುಕ್ ಮೈ ಶೋಲ್ಲಿ, ಇಲ್ಲೂ ಇಶ್ಯೂ ಮಾಡ್ತಾರೆ ಅಂತ ಬರ್ತಾ ಇದ್ದಾರೆ. ಬಂದಾಗೆ ಕ್ಲಿಯರ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ನಿರೀಕ್ಷೆ ಇದೆ, ಚೆನ್ನಾಗಿರಲಿ, ಇದೇ ಥರ ಬರಲಿ ಅನ್ನೋದು ಆಶಯ ಅಷ್ಟೇ. ದಿನಕ್ಕೆ 6 ಶೋಗಳು ನಡೆಯುತ್ತಾ ಅಂತ? ಸ್ಕ್ರೀನ್ 1ನಲ್ಲಿ 6 ಶೋ, ಸ್ಕ್ರೀನ್ 2ನಲ್ಲಿ 6 ಶೋ, 2 ಸ್ಕ್ರೀನ್ಗೂ ಹಾಕಿದ್ದೀವಿ ನಾವು. ಅಷ್ಟಂದ್ರೆ ಅಷ್ಟು ಬೇಡಿಕೆ ಇದೆ. ಸ್ಕ್ರೀನ್ 1 ಕಾಂತಾರ 1 ಬಂದಿದೆ, ನೋಡಿದ್ದೀವಲ್ಲ, ಆ ನಿರೀಕ್ಷೆ ಇದೆ ನಮಗೆ. ಹಂಗಾಗಿ 2 ಸ್ಕ್ರೀನ್ಗೂ 6 ಶೋ ಹಾಕಿದ್ದೀವಿ. ಮೊದಲನೇ ದಿವಸ 12 ಶೋ ರನ್ ಆಗುತ್ತೆ. ಈಗ 4,000-4,500 ಆಲ್ಮೋಸ್ಟ್ ಆಲ್ 80% ಟಿಕೆಟ್ ಶೋಲ್ಡ್ ಆಗಿದೆ. ಸಂಜೆ 6 ಗಂಟೆ ಅಷ್ಟರಲ್ಲಿ ಮೊದಲನೇ ದಿನದ ಎಲ್ಲ ಟಿಕೆಟ್ಗಳು ಶೋಲ್ಡ್ ಆಗುತ್ತೆ ಸರ್. ಟಿಕೆಟ್ ಕೆಲವೊಂದು ಜನ ಹುಡ್ಕೊಂಡು ಬರ್ತಿದೆ ಅಂತ ಹೇಳಿದ್ರಿ, ಅವ್ರ ಕಡೆಯಿಂದ ಏನು ನಿರೀಕ್ಷೆ ಇದೆ ಸಿನಿಮಾ ಬಗ್ಗೆ ಅಂತ ಏನಾದ್ರು ಮಾತಾಡ್ಸೋದಾ ಅಂತ? ಅದೇ ಕಾಂತಾರ ನೋಡಬೇಕು, ಕಾಂತಾರ 2 ನೋಡಬೇಕು ಅನ್ನೋ ನಿರೀಕ್ಷೆ. ಅದು ಫ್ಯಾಮಿಲಿ ಆಡಿಯನ್ಸ್, ಎಸ್ಪೆಷಲಿ ಈಗ ಫ್ಯಾಮಿಲಿ ಆಡಿಯನ್ಸ್ ನೋಡಿದ ತಕ್ಷಣ ನನಗೂ ಅಷ್ಟೇ ಫೋನ್ ಕಾಲ್ಸ್ ಬೆಳಗ್ಗೆನೇ ಬರ್ತಾ ಇದೆ. ನಾನು ಸ್ಟೇಟಸ್ಗೆ ಹಾಕಿದ್ದೆ ನಿನ್ನೆ ಎಲ್ಲ 12ವರೆಗೆ ಓಪನ್ ಆಗುತ್ತೆ ಅಂತ. ಹಾಗಾಗಿ ಎಲ್ಲರೂ ಸರ್ ನಮ್ಗೆ ಇಷ್ಟು ಟಿಕೆಟ್ ಬೇಕು, ನಮ್ಗೆ 10 ಬೇಕು, 15 ಬೇಕು. 10-15 ಅಂದರೆ ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿದೆ. ಈಗ ರಜಾ ಇದ್ದಾರೆ, ಕಂಟಿನ್ಯೂಸ್ 4 ದಿವಸ 5 ದಿವಸ ರಜಾ ಇದೆ. ದಸರಾ ಈಗ ದಸರಾ ಹಬ್ಬ ಕನ್ನಡ ಇಂಡಸ್ಟ್ರಿಗೆ ಅಂತ ನನ್ನ ಅನಿಸಿಕೆ. ನಿಮಗೆ ವೈಯಕ್ತಿಕವಾಗಿ ಹೇಗೆ ನಿರೀಕ್ಷೆ ಇದೆ ಸರ್ ಈ ಸಿನಿಮಾ ಮೇಲೆ? ಯಾಕಂದರೆ ಹಿಂದಿನ ಕಾಂತಾರ ನೋಡಿದರೆ ಚಾಪ್ಟರ್ 2 ಸೊ ದೊಡ್ಡ ಒಂದು ದೈವಿಕ ಒಂದು ಭಾವನೆ ತಂದಂಥ ಸಿನಿಮಾ ಅದು. ಆ್ಯಕ್ಚುಲಾಗಿ ಅದು ಇಡೀ ದೇಶನ ಒಂದು ರೀತಿ ತಿರುಗಿ ನೋಡೋದು ಮಾಡಿದಂಥ ಸಿನಿಮಾ. ಸೊ ಟ್ರೈಲರ್ ಎಲ್ಲ ನೋಡಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಇದೆ ಸಿನಿಮಾ ಮೇಲೆ ಅಂತ? ತುಂಬ ಖುಷಿ ಇದೆ ಸರ್, ಚೆನ್ನಾಗಿದೆ ಅನಿಸುತ್ತೆ. ಚೆನ್ನಾಗಿ ಬರಲಿ ಅನ್ನೋದು ಆಶಯ. ಕಾಂತಾರ 1 ಅಷ್ಟೇ, ನಾನು ಜೋಗಿ ಬಂದಿತ್ತಂತೆ ಅವಾಗ. ಜೋಗಿ ಟೈಮಲ್ಲಿ ನಾನಿರಲಿಲ್ಲ, ನಾನು ಚಿಕ್ಕ ಹುಡುಗ. ಜೋಗಿ ಬಿಟ್ಟರೆ ಕಾಂತಾರನೇ ಬಂದಿತ್ತು. ನಮ್ಮ ಬಾಸೆಲ್ಲ ಹೇಳ್ತಾ ಇದ್ದದು ಕಾಂತಾರ ಆ ಥರ ಶೋ ಫುಲ್ಲಾಗಿ ಇದ್ದು ಅಂತ. ಕಾಂತಾರ 1ನಲ್ಲೂ ಇದ್ದೆ ನಾನು. ಕಾಂತಾರ 2 ಅದೇ ಥರ ಬರಲಿ, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಬರಲಿ ಅನ್ನೋದು ನಮ್ಮ ಆಶಯ, ಪ್ರೇಕ್ಷಕರಲ್ಲಿ ಮನವಿ. ನಾನು ಆಲ್ರೆಡಿ ಪ್ರೇಕ್ಷಕರಿಗೆ ಗೊತ್ತಿದೆ ಬಿಡಿ, ನೋಡಲೇಬೇಕು ಅನ್ನೋದು ಕ್ಯೂರಿಯಾಸಿಟಿ ಇದೆ. ಅದೇ ಥರ ಬರಲಿ ಅನ್ನೋದು ನನ್ನ ಆಶಯ ಸರ್. ಹಿಂದೆ ಕಾಂತಾರ ರಿಲೀಸ್ ಆದ ಹೇಗಿತ್ತು ವೀರೇಶಲ್ಲಿ ಒಂದು ಫೀವರ್ ಅನ್ನೋ? ಕಂಟಿನ್ಯೂಸ್ ಸರ್. ಅಂದರೆ ಇವತ್ತು ಬುಕ್ಕಿಂಗ್ ಅಂದರೆ ನಾವು 10 ಡೇಸಲ್ಲಿ ಬುಕ್ಕಿಂಗ್ ಕೊಡ್ತೀವಿ. 10 ಡೇಸ್ ಆಲ್ರೆಡಿ ಫುಲ್ ಆಗ್ತಾ ಇತ್ತು. ನೆಕ್ಸ್ಟು ಈಗ ಇವತ್ತು ಶುಕ್ರವಾರ ಅಂದರೆ ನೆಕ್ಸ್ಟ್ ಶುಕ್ರವಾರದವರೆಗೂ ಆನ್ಲೈನ್ ಕೊಡ್ತಾ ಇದ್ದು. ಅಲ್ಲಿವರೆಗೂ ಪರ್ ಡೇ 5,000, 5,500, 6,000 ಟಿಕೆಟ್ ಬುಕ್ ಆಗಿರುತ್ತೆ. ಆಲ್ರೆಡಿ ಬುಕ್ ಆಗಿತ್ತು. ಬೆಳಿಗ್ಗೆ 8 ಗಂಟೆಗೆ ಬಂತು ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಪ್ರೇಕ್ಷಕರು ಚಿತ್ರಮಂದಿರ ತುಂಬಿದ್ದೆ. ರಾತ್ರಿ 2 ಗಂಟೆ ಗಂಟು ಹೌಸ್ಫುಲ್ ಪ್ರದರ್ಶನಗಳೇ ಎಲ್ಲ ಶೋಸ್. ನಮ್ಮಲ್ಲೇ 150 ಹೌಸ್ಫುಲ್ಲು, 150 ಪ್ರದರ್ಶನಗಳು ಹೌಸ್ಫುಲ್ ಆಗಿತ್ತು ನಮ್ಮ ಕಾಂತಾರ 1 ಆ ಟೈಮಲ್ಲಿ ಕಂಟಿನ್ಯೂಸು ಸರ್. ಆದರೆ ಹೇಳಿದ್ರಲ್ಲ, ನಮ್ಮ ಬಾಸ್ ಹೇಳ್ತಾ ಇದ್ರು ಜೋಗಿ ಪಿಕ್ಚರ್ಗೆ ಇತ್ತು ಕಣ ಈ ಥರ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನು ನಾನು ಕಾಂತಾರ 1ನಲ್ಲಿ ನೋಡಿದೆ. ನಾನು ಆ ಟೈಮಲ್ಲಿ ಇರಲಿಲ್ಲ, ಈ ಟೈಮಲ್ಲಿ ನೋಡಿದೆ ಆ ಥರ. ವೀರೇಶಲ್ಲಿ ಎಷ್ಟು ದಿನಗಳ ತನಕ ಓಡ್ತು ಸಿನಿಮಾ ಪ್ರದರ್ಶನ ಆಯಿತು? ನಮ್ಮಲ್ಲಿ 100 ಡೇಸ್ ಸರ್, 100 ಡೇಸ್ ಅದ್ರ ಮೇಲೆ ಓಡ್ತು. 100 ಡೇಸ್ ಕಂಟಿನ್ಯೂ ಅಂದರೆ 50 ದಿವಸ 60 ದಿವಸ ಕಂಟಿನ್ಯೂಸ್ ಹೌಸ್ಫುಲ್ಲು. ಟಿಕೆಟೇ ಸಿಕ್ಕೇ ಇಲ್ಲ ಬಿಡಿ, ತುಂಬ ಜನಕ್ಕೆ ಟಿಕೆಟೇ ಸಿಕ್ಕಿಲ್ಲ. ಆ ಥರ ನೋಡಿದ್ದು ನಾವು ಫಸ್ಟು. ನನ್ನ ಮೊದಲನೇ ಅನುಭವ ಅದು. ಈ ಕಾಂತಾರ 2ನೂ ಅದೇ ಥರ ಬರಲಿ, ಅದೇ ಆಸೆ ಇಟ್ಕೊಂಡಿದ್ದೀವಿ. ಇಂಡಸ್ಟ್ರಿನೂ ಅದೇ ಆಸೆ ಇದೆ. ಈಗ ನವರಾತ್ರಿ ಇದೊಂದು ಹೊಸ ಆಸೆ ಕೊಡಲಿ, ಇಂಡಸ್ಟ್ರಿಗೆ ಹೊಸ ಬೆಳಕು ಕೊಡಲಿ ಅನ್ನೋದು ನಮ್ಮ. ಮಧ್ಯಾಹ್ನದಿಂದ ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಬರ್ತಾ ಇದೆ ಹಾಗಾದರೆ ಬುಕ್ಕಿಂಗ್ಗೆ? ಬರ್ತಾನೆ ಇದೆ ಸರ್, ಕಂಟಿನ್ಯೂಸ್ ಬರ್ತಾನೆ ಇದೆ. ಆನ್ಲೈನ್ ಓಪನ್ ಆಯ್ತಾ, ಎಷ್ಟು ಟಿಕೆಟ್ ಕೊಡ್ತೀರಾ, ಈಗ ಬರಲ್ಲ, ಇಸ್ಕೊಬಿಡಲ್ಲ, ಆ ಥರ ಬರ್ತಾನೆ ಇದೆ. ಒಂದು ವಾರದಿಂದನೂ ಕೇಳ್ತಾನೆ ಇದ್ರು. ನಾವೀಗ ಅನೌನ್ಸ್ ಮಾಡ್ತಾ ಇರ್ತೀವಲ್ಲ, ಈಗ ಸ್ಟೇಟಸ್ ಹಾಕೋದಾಗಲಿ, ಈಗ ಟ್ರೈಲರ್ ಲಾಂಚ್ ಎಲ್ಲ ನಾವು ಹೇಳ್ತಾ ಇರ್ತೀವಲ್ಲ, ನಮ್ಮ ವೆಬ್ಸೈಟಲ್ಲಿ ಹೇಳ್ತಾ ಇರ್ತೀವಿ. ಹಂಗಾಗಿ ಅದೇ ಇದೆ. ಈಗ ಬೆಳಗ್ಗೆನೂ ಬರ್ತಾನೆ ಇದ್ದಾರೆ, ಬಂದು 5-10 ಆ ಥರ ತೊಗೊಂಡು ಹೋಗ್ತಾನೆ ಇದ್ದಾರೆ. ಅವ್ರಿಗೆ ಗೊತ್ತಾ ಅವತ್ತೊಂದು ದಿವಸ ಬಂದರೆ ಸಿಗಲ್ಲ, ಇನ್ನು 4 ದಿವಸ ಸಿಗಲ್ಲ ಟಿಕೆಟು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಆಡಿಯನ್ಸ್ಗೆ. ಹಂಗೆ ಬರ್ತಾ ಇದ್ದಾರೆ. ಕಟೌಟ್ ಯಾವಾಗ ನಿಲ್ಲಿಸ್ತೀರ ಅಂತ ಅದಕ್ಕೂ ಒಂದಷ್ಟು ಜನ ತುಂಬ ವೇಟ್ ಮಾಡ್ತಿರೋಂಥದ್ದು. ಅದೊಂದು ಕ್ರೇಜ್ ಇದೆ. ಮೋಸ್ಟ್ಲಿ ಅವರು ಮಾಮೂಲಿ ಡಿಸ್ಟ್ರಿಬ್ಯೂಟ್ರ್ ಇವರು ಹೇಳಿದ್ದಾರೆ ನಾಳೆ ನಾಳಿದ್ರಲ್ಲಿ ಬರ್ತದೆ ಅಂತ. ಅದು ಬರ್ಬೋದು ಸರ್, ನಾಳೆ ನಾಳಿದ್ರಲ್ಲಿ ಆಗ್ತಾರೆ ಅದನ್ನು. ಥ್ಯಾಂಕ್ ಯು. ಇದಿಷ್ಟು ವೀರೇಶ್ ಚಿತ್ರಮಂದಿರದ ಮ್ಯಾನೇಜರ್ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.